ರಾಜ್ಯದಲ್ಲಿ ಜಾತಿ ಜನಗಣತಿ ವರದಿ ಆಗಬೇಕು, ಇದು ನಮ್ಮಂತ ತುಳಿತಕ್ಕೊಳಗಾದವರ ಒತ್ತಾಯ. ಬೆಂಗಳೂರಿನಲ್ಲಿ ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜಾತಿ ಜನಗಣತಿ ಜಾರಿ ಆಗಬೇಕಾ ಬೇಡವಾ, ಈ ವಿಚಾರಕ್ಕೆ ಸಾಕಷ್ಟು ಪರ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಸಾಧು ಕೋಕಿಲ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದು, ಇದು ನಮ್ಮಂತ ತುಳಿತಕ್ಕೊಳಗಾದವರ ಒತ್ತಾಯ ಆಗಿದೆ, ಜಾತಿ ಗಣತಿ ಜಾರಿ ಆಗಲೇಬೇಕು ಅನ್ನೋದು ಬೆಂಗಳೂರಿನಲ್ಲಿ ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಅವರ ಹೇಳಿಕೆ. ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ, ನಮ್ಮಂತ ಬಡವರಿಗೆ ನ್ಯಾಯ ಸಿಗುತ್ತೆ. ಒಬ್ಬರೇ ಒಬ್ಬ ಶ್ರೀಮಂತರಿಗೆ ಏನೋ ತೊಂದರೆ ಆಗಬಹುದೇನೋ, ಆದರೆ ನೂರಾರು ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ. ನಾನು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವನು, ಇದು ನನ್ನಂತವನ ಅಭಿಪ್ರಾಯ ಅಂತ ಸಾಧು ಕೋಕಿಲ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಈ ಜಾತಿ ಜನಗಣತಿ ವರದಿ ಏನಿದೆ ಜಾರಿಗೆ ಆಗಬಾರ್ದು ಅನ್ನೋದು ಎರಡು ಸಮುದಾಯದ ಅಭಿಪ್ರಾಯ, ಅದು ಒಕ್ಕಲಿಗ ಮತ್ತು ಲಿಂಗಾಯತ. ಬಟ್ ಉಳಿದವರೆಲ್ಲರೂ ಕೂಡ ಜಾತಿ ಗಣತಿ ಜಾರಿ ಆಗಲೇಬೇಕು ಅಂತಿದ್ದಾರೆ. ಆ ಸಾಲಿನಲ್ಲಿ ಸಾಧು ಕೋಕಿಲ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರೋದು. ಸಮಾಜ ಆಗಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಬಡವರೇ ಜಾಸ್ತಿ, ಅಂದರೆ ತುಳಿತಕ್ಕೆ ಒಳಗಾಗಿರೋವರೇ ಜಾಸ್ತಿ. ಆಮೇಲೆ ಸಮಾಜದಲ್ಲಿ ದೂರ ತಳ್ಳಿರೋರೇ ಇನ್ನೂ ಜಾಸ್ತಿ ಇದ್ದಾರೆ. ಒಂದು ಮನೆ ದೊಡ್ಡ ಮನೆ ಇರ್ಬೋದು, 100 ಮನೆ ಬಡವ್ರ ಮನೆಯೇ ಇರೋದು. 100 ಮನೆ ಬಡವ್ರ ಮನೆ ಇದ್ದರೆ 500 ಗುಡಿಸಲೇ ಇರೋದು ಇನ್ನು. ಸೊ ಅದರಿಂದಾಗಿ ಜಾತಿ ಗಣತಿ ಆಗೋದ್ರಲ್ಲಿ ಏನೂ ಇದೇ ಇಲ್ಲ, ಆಗಲೇಬೇಕು. ಅವಾಗ ತಾನೇ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಮೇಲೆ ಬರೋಕ್ಕೆ ಸಾಧ್ಯ, ಎಲ್ರಿಗೊಂದು ಸ್ಥಾನ ಸಿಗೋಕ್ಕೆ ಸಾಧ್ಯ. ಆಗಲೇಬೇಕು. ನಾವು ನೋಡಿ, ನಮ್ಮ ಸಮಾಜ ಆಗಲಿ ನಮ್ಮ ದೇಶದಲ್ಲಿ ನಾವೆಲ್ಲ ಬಡವರೇ ಜಾಸ್ತಿ, ಅಂದರೆ ತುಳಿತಕ್ಕೆ ಒಳಗಾಗಿರೋವರೇ ಜಾಸ್ತಿ. ಆಮೇಲೆ ಸಮಾಜದಲ್ಲಿ ದೂರ ತಳ್ಳಿರೋರೇ ಇನ್ನೂ ಜಾಸ್ತಿ ಇದ್ದಾರೆ. ಒಂದು ಮನೆ ದೊಡ್ಡ ಮನೆ ಇರ್ಬೋದು, 100 ಮನೆ ಬಡವ್ರ ಮನೆಯೇ ಇರೋದು. 100 ಮನೆ ಬಡವ್ರ ಮನೆ ಇದ್ದರೆ 500 ಗುಡಿಸಲೇ ಇರೋದು ಇನ್ನು. ಸೊ ಅದರಿಂದಾಗಿ ಜಾತಿ ಗಣತಿ ಆಗೋದ್ರಲ್ಲಿ ಏನೂ ಇದೇ ಇಲ್ಲ, ಆಗಲೇಬೇಕು. ಅವಾಗ ತಾನೇ ಸಮಾಜದಲ್ಲಿ ಎಲ್ಲರೂ ಕೂಡ ನಾವು ಮೇಲೆ ಬರೋಕ್ಕೆ ಸಾಧ್ಯ, ಎಲ್ರಿಗೊಂದು ಸ್ಥಾನ ಸಿಗೋಕ್ಕೆ ಸಾಧ್ಯ. ಆಗಲೇಬೇಕು.